ಮೌತ್ ಬ್ರೀದಿಂಗ್, ಬಾಯಿಂದ ಉಸಿರಾಡೋದು ನಾವು ನೋಡಿದರೆ ಅದು ತುಂಬ ಕಾಮನ್ ಆಗಿ ನಮ್ಮ ಸರೌಂಡಿಂಗಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಾಯಿಂದ ಉಸಿರಾಡೋದು, ಬಾಯಿ ತಕ್ಕೊಂಡು ಮಲ್ಗೋದು, ಬಾಯಿ ತಗೊಂಡು ನಿದ್ರೆ ಮಾಡೋದು, ಬಾಯಿ ತಗೊಂಡು ಕೂರ್ಸೋದು, ಈ ಥರ ಎಲ್ಲ ನಮ್ಮ ಪಕ್ಕದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ನಾರ್ಮಲ್ ಅಂದ್ಕೊಂಡು ನಾವು ಅದು ಮಿಸ್ ಮಾಡ್ತೀವಿ, ನಾವು ಅದು ಇಗ್ನೋರ್ ಮಾಡ್ತೀವಿ. ಬಟ್ ಮೌತ್ ಬ್ರೀದಿಂಗ್ ಇಟ್ಸ್ ನಾಟ್ ಎ ನಾರ್ಮಲ್ ಫಿನಾಮಿನನ್ ಟು ಹ್ಯಾವ್. ಮೌತ್ ಬ್ರೀತಿಂಗ್ದು ಕಾನ್ಸಿಕ್ವೆನ್ಸ್ ಹೇಳಿದಾಗ ನಂಬರ್ 1 ಅಡಿನಾಯ್ಡ್ ಎನ್ಲಾರ್ಜ್ಮೆಂಟ್, ಮೂಗಿನ ಒಳಗಡೆ ಮತ್ತು ಹಿಂದ್ಗಡೆ ಅಡಿನಾಯ್ಡ್ ಥರ ಗುಳ್ಳೆಗಳು ಬೆಳಿಬೋದು. ನಂಬರ್ 2 ಮೌತ್ ಬ್ರೀತಿಂಗ್ ಇದ್ದರೆ ಅದು ಸ್ಲೀಪಲ್ಲಿ ನಿದ್ರೆ ಮಾಡುವಾಗ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಸ್ಲೀಪ್ ಡಿಸಾರ್ಡರ್ಡ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಸೊ ಮೌತ್ ಬ್ರೀತಿಂಗ್ ಕಾಸಸ್ ಸ್ಲೀಪ್ ಡಿಸಾರ್ಡರ್ಡ್ ಬ್ರೀತಿಂಗ್ ಅಂತಾನು ಹೇಳ್ಬೋದು. ನಂಬರ್ 3 ಮೌತ್ ಬ್ರೀತಿಂಗ್ ಇದ್ದರೆ ಏನಾಗುತ್ತೆ ಅಂದರೆ ಫೇಶಿಯಲ್ ಬೋನ್ಸ್ದು ಡೆವಲಪ್ಮೆಂಟು ಸಿಗ್ನಿಫಿಕೆಂಟ್ ಆಗಿ ಎಫೆಕ್ಟ್ ಮಾಡುತ್ತೆ.